ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ದಯವಿಟ್ಟು ತಾವು ಎಲ್ಲ ರೈತ ಬಂಧುಗಳು ಈ ಕಡೆ ಲಕ್ಷ್ಯವಿಟ್ಟು ಕೇಳಿ. ಏನು ಒಂದು ಗುರ್ಲಾಪುರದ ಐತಿಹಾಸಿಕ ಚಳವಳಿಯಿಂದ ಇವತ್ತು ಕಬ್ಬು ಬೆಳೆಗಾರರು ಸಂತೋಷವಾಗಿ ಇವತ್ತು ಭಾಳ ಸಂತೋಷನ ಇಡೀ ರಾಜ್ಯವ್ಯಾಪಿ ವ್ಯಕ್ತಪಡಿಸತ್ತಾರು. ಭಾಳ ಖುಷಿ ಕೂಡ ಆಗ್ತೈತಿ. ಇವತ್ತು ನಾವೆಲ್ಲ ಹೋರಾಟಗಾರರು ಒಕ್ಕಟ್ಟಾಗುವಂಥ ಸಂದರ್ಭದಿಂದ ಇವತ್ತು ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ನನ್ನ ರೈತ ಕಬ್ಬು ಬೆಳೆಗಾರರ ದೇವರುಗಳು ಮತ್ತು ರೈತ ದೇವರುಗಳು ತಾವು ಮನಸ್ಸು ಮಾಡಿದಕ್ಕಾಗಿ, ತಾವು ಗಟ್ಟಿತನದಿಂದ ಈ ಚಳವಳಿಗೆ ಶಕ್ತಿ ಕೊಟ್ಟದಕ್ಕಾಗಿ ಇವತ್ತು 300 ರೂಪಾಯಿಯನ್ನ ಹಣ ಪಡ್ಕೊಳ್ತಕ್ಕಂಥ ಸಂದರ್ಭ. ಇಲ್ಲಿ 300 ರೂಪಾಯಿ, ಗುಲ್ಬರ್ಗದಾಗ 2700 ರೂಪಾಯಿ ಹಣ ಕೊಡ್ತಾರೆ ಕಾರ್ಖಾನೆಯವರು. 2700 ರೂಪಾಯಿ ಅಲ್ಲಿ ಹಣ ಕೊಡ್ತಿದ್ರ ಇವತ್ತ 3150 ರೂಪಾಯಿ ಅವರಿಗೂ ಕೂಡ ಅಲ್ಲಿ 450 ರೂಪಾಯಿ. ಏನ ನಮ್ಮ ಇಲ್ಲಿ ಚಳವಳಿ ಗುರ್ಲಾಪುರದ ಚಳವಳಿ, ಐತಿಹಾಸಿಕ ಚಳವಳಿ, ಅವ್ರಿಗೂ ಕೂಡ 400 ರೂಪಾಯಿ ಲಾಭ ತಂದಿದೆ. ಅದೇ ರೀತಿಯಾಗಿ ಇವತ್ತ ನಾವು ಕೂಡ ಬಹಳಷ್ಟು ಇವತ್ತೆಲ್ಲರೂ ಕೂಡ ಇವತ್ತು ತಮ್ಮ ಎಲ್ಲ ರೈತಪರ ಸಂಘಟನೆಗಳು ಬೆಂಬಲದಿಂದ ಇದಕ್ಕೊಂದು ಶಕ್ತಿಯಾಗಿ ದೊಡ್ಡ ಐತಿಹಾಸಿಕ ಚಳವಳಿ ಆಗೈತಿ. ಅದೇ ರೀತಿಯಾಗಿ ಮುಧೋಳ ಭಾಗದ ಕೂಡ ರೈತರ ನಮ್ಮೆಲ್ಲ ಮುಖಂಡರು ಬಹಳಷ್ಟು ದಿನದ ಹೋರಾಟನ ಕೂಡ ಅವರು ಕೂಡ ಯಾಕಂದ್ರೆ ಇದಕ್ಕಿಂತ ಹೆಚ್ಚು ಸಿಗಲಿ ಅಂತೇಳಿ ಹೋರಾಟ ಮಾಡ್ತಾರೆ. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಐತಿ. ನಾವು ಯಾವತ್ತೂ ವಿರೋಧ ಮಾಡೋದಿಲ್ಲ, ವಿರೋಧ ಮಾಡುವ ಅಲ್ಲಿ ಅವಶ್ಯಕತೆನೂ ಕೂಡ ಬರೋದಿಲ್ಲ. ಯಾಕಂತಂದ್ರೆ ಅವರು ಕೂಡ ಹೋರಾಟ ಮಾಡೋದಾರು ಇದಕ್ಕಿಂತ ಹೆಚ್ಚು ಸಿಗಲಿ ಅಂತೇಳಿ ನಮ್ದು ಅದಕ್ಕೆ ಸಂಪೂರ್ಣವಾದ ಬೆಂಬಲ ಕೂಡ ಐತಿ. ನಾವು ಇದ್ದವರು ಏನೋ ಹೋರಾಟದಾಗ ಭಾಗವಹಿಸಿದ್ದು ಅದನ್ನು ನಾನು ಒಬ್ಬನೇ ನಿರ್ಣಯ ತಗೊಂಡಿರ್ತಕ್ಕಂಥಲ್ಲ. 300 ರೂಪಾಯಿ ಸಾವಿರಾರು ಜನ ಕಬ್ಬು ಬೆಳೆಗಾರ ಕೂಡಿ ತೀರ್ಮಾನನ ನನಗೆ ಹೇಳಿದ್ರು. 3200 ರೂಪಾಯಿ ಕಾರ್ಖಾನೆಯವ್ರು ಬಂದು ನಿಂತರು. ಅವ್ರು 1 ರೂಪಾಯಿ ಕೊಡೋದಿಲ್ಲ ನಾನು ಅಂತಂದ್ರೆ ಇವತ್ತು ಸರ್ಕಾರ ಮೇಲೆ ಯಾವಾಗ ಒತ್ತಾಯ ಹಾಕಿದ್ರು, ಗೌರ್ಮೆಂಟ್ ಹೋಗ್ತಕ್ಕಂಥ ತೆರಿಗೆ ಹಣದಾಗ ತಾವು 1000 ರೂಪಾಯಿ ಕೊಡಬೇಕು, ಕೇಂದ್ರ ಸರ್ಕಾರ 1000 ಕೊಡಬೇಕು ಅನ್ನೋಂಥ ಒತ್ತಾಯನ ಮಾಡಿದ್ರು. ಒತ್ತಾಯನ ಮಾಡಿದ ಸಂದರ್ಭದಾಗ ಇವತ್ತು ಅದು ಮುಖ್ಯಮಂತ್ರಿಯವ್ರ ಜೊತೆ ಹೋಗಿ ಮುಖ್ಯಮಂತ್ರಿಯವರ ಕಾರ್ಖಾನೆಯವರ ಇನ್ನು 50 ರೂಪಾಯಿ ಜಾಸ್ತಿ ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತು ಅಂತೇಳಿ ಅದು 300 ರೂಪಾಯಿ ಅದು ನಮ್ಮ ಕಬ್ಬು ಬೆಳೆಗಾರರ ತೀರ್ಮಾನವನ್ನ ನನ್ನ ಮುಖ್ಯಮಂತ್ರಿಯವರ ಕೇಳಿದಾಗ ನಾನು ಗಟ್ಟಿಯಾಗಿ ಹೇಳಿದೆ ಮುಖ್ಯಮಂತ್ರಿ ಅವರಿಗೆ 3300 ರೂಪಾಯಿ ಒಳಗೆ 1 ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ. ಕಡಿಮೆ ಆತಪ್ಪ ಅಂತಂದ್ರೆ ನನ್ನ ರೈತ ದೇವರುಗಳು ನಮ್ಮನ್ನ ತೆಗೆದು ಶಶಿಕಾಂತ್ ಗುರೂಜಿ ಅವರು ನಮ್ಮ ತೆಗೆದು ಮ್ಯಾಲೆ ಹೋಗೋತಕ್ಕಂಥ ಸಂದರ್ಭ ಐತಿ. ನಾವು ಅದಕ್ಕೆ ಎಂದೂ ಕಮಿಟ್ಮೆಂಟ್ ಇಲ್ಲ, ಅಷ್ಟು ಆಗಲೇಬೇಕಂತೇಳಿ ಒತ್ತಾಯನ ಮಾಡಿ ಸಂದರ್ಭದಾಗ ಅವಾಗ ಮುಖ್ಯಮಂತ್ರಿ ಅವರು ಅದನ್ನು ಗಟ್ಟಿ ನಿರ್ಧಾರ ತಗೊಂಡು ಘೋಷಣೆ ಮಾಡುವಂಥದ್ದು ಕೂಡ ಆಯ್ತು. ಅದೆಲ್ಲ ತಮ್ಮ ಇಡೀ ಜನ ಆಂದೋಲನ ಇಡೀ ರಾಜ್ಯದ ರೈತರೆಲ್ಲ ನೋಡಿದ್ರಿ. 5-6 ವರ್ಷದಿಂದ 1 ರೂಪಾಯಿ ಕೂಡ ಹೆಚ್ಚು ಕೊಟ್ಟಿರ್ಕಿಲ್ಲ ಕಾರ್ಖಾನೆಯವರು. ನಾವೇನಾರೇ ಹೋರಾಟಗಾರ ತಪ್ಪು ಮಾಡಬೇಕಾಗಿತ್ತಂದ್ರೆ 3000 ರೂಪಾಯಿ ಅಷ್ಟೇ ಉಳಿದಿತ್ತು. 3300 ರೂಪಾಯಿ ಹೆಂಗೆ ಸಿಗಲಿಕ್ಕೆ ಇವತ್ತು ನಾವು ಶಶಿಕಾಂತ್ ಗುರೂಜಿ ಅವರು ತಪ್ಪು ಮಾಡಿದ್ದು. ಇವತ್ತು ಯಾರು ಹಲವಾರು ಆರೋಪಗಳು ಮಾಡ್ತಿರ್ತಾರೆ, ಮಾಡಲಿ, ಅದೇ ನಮಗೆ ತೊಂದರೆ ಇಲ್ಲ. ಆದರೂ ಕೂಡ ಆರೋಪಗಳು ಮಾಡೋರ ಅಭ್ಯಾಸ ಮಾಡಬೇಕು. ಇವತ್ತು 3300 ರೂಪಾಯಿ ಹೆಚ್ಚಾದ್ಲ ನಮ್ಮ ರೈತರಿಗೆ ಅಂತೇಳಿ ರಾಜ್ಯದ ರೈತರು ಒಪ್ಪಿಕೊಂಡಾರ. ಇವತ್ತು ಮುಧೋಳ ಭಾಗದಾಗ ಕೂಡ ನಾವೆಲ್ಲ ಹೋರಾಟನ ನಾವು ಗಡದಣ್ಣವ್ರ ಕೈಯಾಗ ಶಿಷ್ಯರದು, ನಾವು ಅವ್ರ ಕೈಯಾಗೆಲ್ಲ ನಾವು ಸೇವಾ ಮಾಡಿದವ್ರು ಅವ್ರದ್ದು. ಯಾಕಂದ್ರೆ ಅಂಥವ್ರ ಗರಡಿ ಮನೆ ಹೋಗಿ ನಾವೆಲ್ಲ ಬೆಳೆದವ್ರದಿವಿ. ಇವತ್ತು ಮುಧೋಳ ಭಾಗದಲ್ಲಿ ಕೂಡ ಇವತ್ತು ನಾವೇನು ಬೆಳಗಾವಿ ಜಿಲ್ಲೆಯೊಳಗೆ 3300 ರೂಪಾಯಿ ಸಿಗತೈತಿ. ಉಗಾರದವ್ರು ಕಿರಿಕಿರಿ ಮಾಡತ್ತೀರ, ಅದನ್ನೊಳಗೆ ಗಲಾಟೆ ಮಾಡಿ ಮತ್ತೆ 3300 ರೂಪಾಯಿ ಘೋಷಣೆ ಮಾಡಿದ್ವು. ನಿನ್ನೆ ಕೂಡ ನಾವೆಲ್ಲ ಸಮೀರ್ವಾಡಿ ಕಾರ್ಖಾನೆಯವ್ರ ಮೇಲೆ ಒತ್ತಾಯವನ್ನು ತಂದು ಹಲವಾರು ಮುಖಂಡರು, ಅಲ್ಲಿ ಕಬ್ಬು ಬೆಳೆಗಾರರು ಮುಖಂಡರು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಜಡಿಪಿ ಅವರು, ಕಾಣಗೌಡರು, ಮಲ್ಲಪ್ಪನ ಅಂಗಡಿ, ಶಿರ್ಸೈಲ್ ಅಂಗಡಿ, ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಹಲವಾರೆಲ್ಲ ಮುಖಂಡರು, ದೊಡ್ಡ ದೊಡ್ಡ ಕತ್ತಿ ಅವರ ಎಲ್ಲರೂ ಸಾವಿರಾರು ಢವಳೇಶ್ವರ ಹಿರಿಯರ, ನಮ್ಮ ಢವಳೇಶ್ವರ ಅವರ, ಇವತ್ತೆಲ್ಲರೂ ಕೂಡ ಕಮ್ಮಣ್ಣ ಗದಾಡಿ, ಹೀಗೆ ಹಲವಾರು ಮುಖಂಡರು, ಎಲ್ಲರ ಹೆಸರು ಹೇಳಕ್ಕಾಗೋದಿಲ್ಲ, ಹಲವಾರು ಮುಖಂಡರೆಲ್ಲ ಕೂಡಿ ಒತ್ತಾಯ ಮಾಡಿ ನಿನ್ನೆ ನೀವು ಕೂಡ 3300 ಬೋರ್ಡ್ ಹಚ್ಚಲೇಬೇಕು, 3300 ಬೋರ್ಡ್ ಹಚ್ಚಿ ಕಾರ್ಖಾನೆ ಚಾಲೂ ಮಾಡಬೇಕು ಸಾಹೇಬ್ರ, ಹಂಗೆಂದೂ ಸಾಧ್ಯ ಇಲ್ಲ ಅನ್ನುವಂಥ ಕಾರ್ಖಾನೆ ಮೇಲೆ ಒತ್ತಾಯ ಇದೆ ಅಂತಂದು ಕೂಡ ನಿನ್ನೆ ಅವ್ರು 4, 5, 6 ಗಂಟೆಗೆ ಬೋರ್ಡ್ ಕೂಡ ಹಚ್ಚಾರ. ನಾವು ಕೂಡ ಅವ್ರದ ರಿಕವರಿ ಪ್ರಕಾರ 3700 ರೂಪಾಯಿ ಐತಿ. 3700 ರೂಪಾಯಿ 750 800-900 HNT ಕಟ್ ಮಾಡಿ ಅವ್ರು 2900 ಕೊಡೋದಕ್ಕೈತಿ. ಅದಕ್ಕೆ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡ್ರಿ. FRP ಅನ್ನು ನಾವು ಯಾರು ಕೂಡ ಒಪ್ಪಿಲ್ಲ. FRP ಹೊರತುಪಡಿಸೇ ಇವತ್ತಿದು ಕಬ್ಬು ಬೆಳೆಗಾರ ಬಿಲ್ ಇವತ್ತು 3300 ರೂಪಾಯಿ ಕೊಡಕತ್ತಾರ. ಅದು FRP ಅಲ್ಲ. FRP ಹೊರತುಪಡಿಸಿ ಏನ ಬೆಳಗಾವಿಯೊಳಗೆ FRP ಹೊರತುಪಡಿಸಿ ರೊಕ್ಕ ತಗೋತು, ಅದು ಕೂಡ ಬಾಗಲಕೋಟೆ ಎಲ್ಲ ಕಾರ್ಖಾನೆಯವರಿಗೂ ಅನ್ವಯ ಆಕತಿ, ಬಿಜಾಪುರದಾಗ ಕೂಡ ಅನ್ವಯ ಆಕತಿ.
ಇವತ್ತು ಕಾರವಾರ ಜಿಲ್ಲೆ ಒಳಗೆ ಕೂಡ ಅನ್ವಯ ಆಕತಿ, ಎಲ್ಲ ಭಾಗದಾಗೂ ಅನ್ವಯ ಆಕತಿ. ದಯವಿಟ್ಟು ಯಾರೋ ತಪ್ಪು ಭಾವಿಸಬೇಡ್ರಿ. ನಾನೆಲ್ಲ ಕಬ್ಬು ಬೆಳೆಗಾರರಲ್ಲಿ ಎಲ್ಲ ಮುಖಂಡರಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇವತ್ತು ಸಹಕಾರ ಮಾಡ್ರಿ. ಇವತ್ತು ಕಬ್ಬು ಬೆಳೆಗಾರರನ್ನ ತಾವ ದೇವರುಗಳು, ಕಬ್ಬು ಬೆಳೆಗಾರ ದೇವರುಗಳು ನೀವು ಗಟ್ಟಿಯಾಗಿ ನಿಂತಿರತ್ತೇಳಿ ಇವತ್ತು 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ. ಇನ್ನು ಹೆಚ್ಚಿನ ಹಣ ಬೇಕಪ್ಪ ಅನ್ನೋವಂಥದ್ದು ನಿಮ್ಗಿಂತ ಹೆಚ್ಚು ನಮಗೆ 1000 ಪಟ್ಟು ಆಸೆ ಇದೆ. ಡಿಸೆಂಬರ್ದಾಗ ಅಧಿವೇಶನ ಐತಿ, ಅಲ್ಲೂ ಕೂಡ 1 ಟನ್ನಿಗೆ ಸರ್ಕಾರ ಮೇಲೆ ಒತ್ತಾಯ ಹಾಕಿ, ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ಹಾಕಿ ಇನ್ನೂ ಕೂಡ ಹೆಚ್ಚಿನ ಹಣ ಪಡ್ಕೊಂಡು ದಯವಿಟ್ಟು ಯಾರು ಕೂಡ ಈ ಚಳವಳಿಯನ್ನು ತಪ್ಪು ಭಾವಿಸಬೇಡ್ರಿ. ಇದು ಚಳವಳಿ ರೈತ ದೇವರುಗಳು ನೀವೆಲ್ಲ ಕಟ್ಟಿತನಕ ಒಂದು ಐತಿಹಾಸಿಕ ಚಳವಳಿ ಆಗೈತಿ, ಜನಾಂದೋಲನ ಆಗೈತಿ, ಇಡೀ ಜಗತ್ತು ಜಾಹೀರಾಗೈತಿ. ಇಡೀ ರಾಜ್ಯದ ಎಲ್ಲಾ ರೈತರು ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು ಆಗ್ತೈತಿ. ಇವತ್ತ ಪ್ರೀತಿ ವಿಶ್ವಾಸಲೇ ಜಗತ್ತನ್ನು ಗೆಲ್ಲಬಹುದು. ದ್ವೇಷದಿಂದ ದಯವಿಟ್ಟು ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ದ್ವೇಷ ಮಾಡೋನು ಎದಕ್ಕಾಗಿ ಮಾಡೋನು? ಲಾಭಕ್ಕಾಗಿ ಮಾಡೋನು. ಇವತ್ತು ಲಾಭ ಆದ ಮೇಲೂ ಕೂಡ ದ್ವೇಷ ಮಾಡ್ರ ಅದು ನಮಗೆ ಪ್ರೀತಿ ಉಳಿಯಂಗಿಲ್ಲ. ಇವತ್ತ ಎಲ್ಲರಿಗೂ ಕೂಡ ದೇವರ ಕಬ್ಬು ಬೆಳೆಗಾರಿಗೆ ಒಂದು ಒಳ್ಳೆ ಖುಷಿ ತಂದಿದೆ. ಅದನ್ನೆಲ್ಲರೂ ಕೂಡ ಗೌರವಿಸ್ರಿ. ನಮ್ಮ ಮುಧೋಳ ಭಾಗದ ನನ್ನ ರೈತ ದೇವರುಗಳೆಲ್ಲ ದಯವಿಟ್ಟು ಯಾರು ತಪ್ಪಾವಿಸಬೇಡ್ರಿ. ನಿಮಗೂ ಕೂಡ 3300 ಸಿಗಲೇಬೇಕು. ಯಾರು ಕೊಡುದಿಲ್ಲ ಆ ಕಾರ್ಖಾನೆಗಳ ಮುಂದೆ ಕೂಡ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ಶಶಿಕಾಂತ್ ಗುರುಗಳು ಮತ್ತು ನಾವು ನಮ್ದೆಲ್ಲ ಸಾವಿರಾರು ಬಳಗ ನಿಮ್ಮ ಜೊತೆ ಇದ್ದೀವಿ, ಲಕ್ಷಾಂತರ ಬಳಗ ಇದ್ದೀವಿ. ನಾವು ಯಾವುದೂ ಕೂಡ ಭೇದ ಭಾವ ಅನ್ನುವಂಥದ್ದಿಲ್ಲ. ನಾನು ವೈಯಕ್ತಿಕ ತೀರ್ಮಾನ ಅಲ್ಲ, ಕಬ್ಬು ಬೆಳೆಗಾರ ತೀರ್ಮಾನವನ್ನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸ್ರಿ. ಇದು ರೈತ ದೇವರುಗಳು, ಯಾರು ಕೂಡ ಅದ್ರ ಬದಲ ಭೇದ ಭಾವ ಪಡಬೇಡ್ರಿ. ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ಕೂಡ ನಾವು ಬೆನ್ನತ್ತಿ ಅದನ್ನ ಹಿಡಿದು ಯಾವ ಅನ್ಯಾಯ ಮಾಡತ್ತಾನ ಅದನ್ನು ಕೂಡ ಕಂಟ್ರೋಲ್ ಮಾಡೋಣ. ಇವತ್ತು CM ಕೂಡ ಮೀಟಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಒತ್ತಾಯ ಮಾಡಿ CM ಮೀಟಿಂಗ್ ಮಾಡಿಸಿ ಶುಗರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು. ಹಲವಾರು ಶುಗರ್ ಈ ಕಬ್ಬು ಬೆಳೆಗಾರರ ವಿಷಯಕ್ಕಾಗಿ ಗಟ್ಟಿಗೊಳಿಸಬೇಕಾಗಿತ್ತು. ಆ ವಿಷಯದಾಗ ನಾವು ನೀವು ಕೂಡ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತೇಳಿ ನಮಸ್ಕಾರ.